ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಉದಯ ಕಾಲದಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದು ನಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆ ಆಶೀರ್ವಾದದ ಸಂಗತಿ. ಈ ಮುಂಜಾನೆಯಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಯೆಹೋಶುವನು ಬರೆದ ಪತ್ರಿಕೆ 10ನೇ ಅಧ್ಯಾಯದ 14ನೇ ವಚನದಲ್ಲಿ, ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಪ್ರಿಯ ದೈವಜನರೇ, ಈ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿರುವಂಥ ಮಾತು ಏನಾಗಿದೆ ಅಂದರೆ, ಆತನೇ ನಮ್ಮ ಮುಂದುಗಡೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುತ್ತಾ, ತಾಮ್ರದ ಕದಗಳನ್ನು ಒಡೆಯುತ್ತಾ, ಕಬ್ಬಿಣದ ಅಗುಳಿಗಳನ್ನು ಆತನು ಮುರಿದು ಬಿಡುವವನಾಗಿದ್ದಾನೆ ಅಂತ ನಮಗೆ ವಾಗ್ದಾನ ಮಾಡಿದ್ದಾರೆ. ಆ ರೀತಿ ವಾಗ್ದಾನ ಮಾಡಿರುವ ದೇವರು ನಮಗೆ ಈ ಮುಂಜಾನೆಯಲ್ಲಿ ನಮಗೆ ಒಂದೊಳ್ಳೆ ಭರವಸೆಯ ಮಾತನ್ನು ನಮಗೆ ಹೀಗೆ ಕೊಡ್ತಾ ಇದ್ದಾರೆ. ಏನಂದರೆ, ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಅಂದರೆ ಆತನು ನಿರಂತರವಾಗಿ ಇಸ್ರಾಯೇಲರಿಗೋಸ್ಕರ ಯುದ್ಧವನ್ನು ಮಾಡುತ್ತಾ ಇದ್ದನು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರಿಯ ದೈವಜನರೇ, ಈ ವರ್ಷದಲ್ಲಿ ದೇವರು ಏನೋ ಒಂದು ವಾಗ್ದಾನವನ್ನು ನಿಮಗಾಗಿ ಮಾತನಾಡಿದ್ದಾರೆ. ಅಂದರೆ ಆ ವಾಗ್ದಾನದ ಫಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ವಾಗ್ದಾನದ ಫಲವನ್ನು, ಆ ವಾಗ್ದಾನದ ಪ್ರತಿಫಲವನ್ನು ನಿಮ್ಮ ಕೈಯಲ್ಲಿ ದೇವರು ಕೊಡುವುದಕ್ಕೋಸ್ಕರ ಆತನು ಸತತವಾಗಿ ನಿಮಗೆದುರಾಗಿ ಬರುವ ಎಲ್ಲ ವಿರೋಧತ್ವಗಳು, ನಿಮ್ಮ ವೈರಿಗಳ ಎಲ್ಲ ಬಾಣಗಳು, ಆತನು ನಿಮ್ಮ ಮಾರ್ಗದಲ್ಲಿರುವ ಎಲ್ಲ ಅಡೆತಡೆಗಳನ್ನು ಆತನೇ ನಿಮಗೋಸ್ಕರ ಏನು ಮಾಡ್ತಾರೆ, ಮುರಿದು ಕೊಡುವಂಥವರಾಗ್ತಾರೆ. ವಚನ ಹೀಗಿದೆ, ಇಸ್ರಾಯೇಲರನ್ನು ವಾಗ್ದಾನದ ದೇಶದ ಕಡೆಗೆ ನಡೆಸುವಾಗ ಬರುವ ಎಲ್ಲ ವಿರೋಧಗಳನ್ನು, ಎಲ್ಲ ವೈರಿಗಳನ್ನು, ಎಲ್ಲ ಕುತಂತ್ರಗಳನ್ನು, ಅಡೆತಡೆಗಳನ್ನು ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಗೆದ್ದುಕೊಟ್ಟರು. ಅದೇ ಪ್ರಕಾರ ಈ ವರ್ಷದಲ್ಲಿ ನಿಮ್ಮ ಮಾರ್ಗದಲ್ಲಿರುವ ಎಲ್ಲ ಅಡೆತಡೆಗಳು, ಎಲ್ಲ ಸೋಲುಗಳು, ಎಲ್ಲ ವಿರೋಧತ್ವಗಳನ್ನು ದೇವರು ತಾನೇ ನಿಮಗಾಗಿ ಯುದ್ಧ ಮಾಡಿ ಜಯಿಸಿಕೊಡುವಂಥವರಾಗ್ತಾರೆ. ದೇವರನ್ನ ಮುಂದೆ ಹೋಗೋದಕ್ಕೆ ಬಿಟ್ಟುಕೊಡ್ರಿ. ಈ ವರ್ಷವೆಲ್ಲ ನಿಮ್ಮ ಹೃದಯದಲ್ಲಿ ಒಂದೇ ಯೋಚನೆ ಇರಬೇಕು, ನಾನಲ್ಲ, ಯೇಸು ಸ್ವಾಮಿನ ನಾನು ಮುಂದೆ ಇಟ್ಟಿದ್ದೇನೆ, ನಾನಲ್ಲ, ನನ್ನ ದೇವರಾದ ಯೆಹೋವನು ನನ್ನ ಮುಂದುಗಡೆ ಇದ್ದಾರೆ, ಆತನು ನನಗೋಸ್ಕರ ಎಲ್ಲವನ್ನು ಮಾಡಿಕೊಡ್ತಾರೆ ಅನ್ನುವ ಯೋಚನೆ ಮತ್ತು ಭರವಸೆ ನಿಮಗಿರಬೇಕು. ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ, ಅಂದರೆ ಈ ಮುಂಜಾನೆಯಲ್ಲಿ ದೇವರು ನಿಮಗೋಸ್ಕರ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದಾರೆ. ನಿಮಗೋಸ್ಕರ ನಿಮ್ಮ ಮಾರ್ಗ ಮುಂದೆ ಹೋಗಿ ಆತನ ಎಲ್ಲ ದಿಣ್ಣೆಗಳನ್ನು ಸಮ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ನಾವು ಭರವಸೆಯಿಂದ ಇರೋಣ. ಅಯ್ಯೋ ಏನಾಗ್ತದಪ್ಪ, ಅಯ್ಯೋ ಅದು ಇದು ಅನ್ನುವ ವಿಷಯದಲ್ಲಿ ಕಳವಳ ಬೇಡ. ದೇವರು ಮುಂದೆ ಹೋಗ್ತಾ ಇದ್ದಾರೆ, ಆತನು ನಮಗಾಗಿ ಯುದ್ಧವನ್ನು ಮಾಡಿಕೊಡ್ತಾರೆ. ವಚನದಲ್ಲಿ ನಾವು ಕೇಳಿದ ಪ್ರಕಾರ ಇಸ್ರಾಯೇಲರಿಗೋಸ್ಕರ ಯೆಹೋವನು ಎಲ್ಲ ಯುದ್ಧಗಳನ್ನು ಮಾಡಿಕೊಟ್ಟನು. ಅದೇ ಪ್ರಕಾರ ಇವತ್ತು ನಿಮಗೋಸ್ಕರ ಆತನು ನಿಮಗಿರುವ ಯುದ್ಧಗಳನ್ನು ತಾನು ಮಾಡಿ ಜಯಿಸಿಕೊಡುವಂಥವರಾಗ್ತಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನೀನು ತಾನೇ ನಿನ್ನ ಮಕ್ಕಳಿಗೋಸ್ಕರ ಅಪ್ಪ ಯುದ್ಧವನ್ನು ಮಾಡಿ ಜಯಿಸಿಕೊಡುವಂಥ ಕರ್ತನು ಆಗಿದ್ದೀರಾ. ಅಪ್ಪ, ಇಸ್ರಾಯೇಲರಿಗೋಸ್ಕರ ನೀನು ಯುದ್ಧವನ್ನು ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳಿಗೋಸ್ಕರವೂ ಕೂಡ ನೀನೇ ಎಲ್ಲವನ್ನು ಮಾಡಿಕೊಟ್ಟು ಅವರ ಮಾರ್ಗದಲ್ಲಿ ಸಫಲತೆಯನ್ನು, ಜಯವನ್ನು ಉಂಟು ಮಾಡಿಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನವನ್ನು ಆಶೀರ್ವದಿಸ್ರಿ, ಅವರೆಲ್ಲರಿಗೂ ಇದು ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 56091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.